ಹಿಡ್ಕಬ ನಮಗೂ ಅಷ್ಟು ಸಿಕ್ಕಲ್ಲ, ನಮಗೆ ಸಿಕ್ಕಿರಲ್ವಾ ನಿಮಗೆ ಸಿಗೋದು. ನಾಳೆ ಬಂದು ಅಲ್ಲಮ್ಮ ಬೆಳೀಲಿ ಬಿಡಮ್ಮ. ಈಗ ಎಷ್ಟೊಂದು ಜನಕ್ಕೆ ಅವಕಾಶ ಸಿಗುತ್ತೆ, ಎಷ್ಟಿಗೆ ಸಿಕ್ಕಿರೋದು ಮಾಡಲಿ, ಎಲ್ಲ ನಿಮಗೋಸ್ಕರ ಮಾಡ್ತಾ ಇರೋದು ಎಷ್ಟು ಅವನ್ ಮಾಡಲೇಬೇಕಲ್ವಮ್ಮ. ಇವಾಗ ದೇವ್ರೆ ನಮ್ಮನೆಲ್ಲ ಸೆಂಟಿಮೆಂಟೇ ಇಟ್ಕೊಂಡಿಲ್ಲ ನಾವು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ರು ಅವನಿಲ್ಲ ಅಂದ್ರೆ ಸುಮ್ಮನೆ ಮಾಡ್ತೀವಿ. ಅದೆಲ್ಲ ಸೆಂಟಿಮೆಂಟ್ ವರ್ಕ್ ಆಗಲ್ಲಮ್ಮ. ಟೀಸರ್ ನೋಡಿದಾರೆ ಅವ್ರು, ನಾವ್ ಯಾರಿಗೂ ಸಿನಿಮಾ ತೋರಿಸಿಲ್ಲ, ನಾವು ಒಬ್ಬರಿಗೂ ತೋರಿಸಿಲ್ಲ, ಆಡಿಯನ್ಸ್ಗೆ ತೋರಿಸೋದು. ಅದು ನಾನು ರಫಲ್ಲಿ ನೋಡಿದ್ದೀನಿ, ಪ್ಯೂರ್ ಆದ್ಮೇಲೆ ನೋಡಿಲ್ಲ. ಕಥೆಯಲ್ಲಿ ಮಾಡಿದ್ದೆ, ಕಥೆಯಲ್ಲಿ ಮಾಡಿದ್ದೀನಿ, ಡೈಲಾಗಲ್ಲಿ ಮಾಡಿದ್ದೀನಿ, ಅಷ್ಟು ಮಾಡಿ. ಅಲ್ಲ ಡೈಲಾಗಲ್ಲಿ ನಿಮ್ಮ ಮೀಡಿಯಾದವ್ರಿಗೆ ಒಳ್ಳೆ ಡೈಲಾಗ್ ಹಾಕ್ಸಿದ್ದೀನಿ ನಿಜವಾಗ್ಲೂ, ತಮಾಷೆ ಅಲ್ಲ. ಮೀಡಿಯಾನ ನಾವು ತುಂಬ ಚೆನ್ನಾಗಿ ಹೇಳಿದ್ದೀವಿ, ಅದನ್ನ ನೋಡಿ ನೀವು. ಮೀಡಿಯಾ ಅದಕ್ಕೋಸ್ಕರ ಆದರೂ ಹೋಗಿ ನೋಡಿ. ಮೀಡಿಯಾನ ನಾವು ತುಂಬ ಜವಾಬ್ದಾರಿಯಾಗಿ ಮಾತಾಡಿದ್ದೀವಿ. ಮೀಡಿಯಾ ಬಗ್ಗೆ ಗೌರವ ಇದೆ. ಅದು ಇದಕ್ಕಲ್ಲ, ಇಂಪ್ರೆಸ್ಗಲ್ಲ. ಅದಿಲ್ಲ ಅಂದರೆ ಸಮಾಜನ ತಿದ್ದಕ್ಕಾಗಲ್ಲ. ಒಳ್ಳೇದು ಕೆಟ್ಟದ್ದು ಎರಡು ಮೀಡಿಯಾ ಪೇಪರ್ ತಿದ್ದಬೇಕಲ್ಲ. ಅದನ್ನು ನಾವು ಆಡಿಯನ್ಸ್ ನಮ್ಮ ಆರ್ಟಿಸ್ಟ್ ಮುಖಾಂತರ ಹೇಳ್ಸಿದ್ದೀವಿ. ಅದನ್ನು ಸ್ವಲ್ಪ ನಾನೇ ಮಾಡಿ ಲಾಸ್ಟ್ ರಿಲೀಸ್ ಆದ್ಮೇಲೆ ನಾವು ಕೂಡ ಒಳ್ಳೆ ಡೈಲಾಗ್ ಬರೀತೀವಿ. ಈಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರಿ, ಎಲ್ಲೊಂದ್ ಕಡೆ ಅಣ್ಣವ್ರದ್ದು ಅಂತ ಆಶೀರ್ವಾದ ತುಂಬಾ ದೊಡ್ಡದಾಗಿದೆ ನಿಮ್ಮ ಕಡೆಗೆ. ಅವ್ರ ಥಾಟ್ ಇದೆಯಾ, ವಜ್ರೇಶ್ವರಿ ಏನು ಸಿನಿಮಾಗಳು ಮಾಡ್ಕೊಬಂದ್ರು, ಸಲಬರಿಚ ಸಿನಿಮಾಗಳು, ನನ್ನ ಕುಟುಂಬ ನೋಡ್ಬೇಕಂತ ಸಿನಿಮಾಗಳನ್ನೇ ಮಾಡ್ಕೊಬಂದ್ರು. ಖಂಡಿತ ಮಾಡೋಣ, ಮುಂದಿನ ದಿನಗಳಲ್ಲಿ ಫ್ಯಾಮಿಲಿ ಸಿನಿಮಾನೇ ಮಾಡೋದು. ನೀವೆಲ್ಲ ಥಿಯೇಟ್ರಿಗೆ ಬರಬೇಕಲ್ಲ. ಈಗ ಯಶು ರಾಮಾಚಾರಿ ಮಾಡಿದ್ದಾನೆ, ಅದನ್ನ ಕಡೆಗೆ ಫ್ಯಾಮಿಲಿನೇ ಅಟ್ರಾಕ್ಟ್ ಮಾಡಿದ್ದು. ಅದೇ ಥರದಲ್ಲಿ ನಾವು ಕತೆ ಹುಡುಕಿ ಮಾಡ್ತಾ ಇದ್ದೀವಿ, ಕತೆ ಹುಡುಕ್ತೀವಿ. ಬಟ್ ಚೆನ್ನಾಗಿರೋದೇ ಮಾಡೋದು. ಯಾವುದು ಫ್ಯಾಮಿಲಿ ಕುತ್ಕೊಂಡು ನೋಡಬೇಕು. ನಮ್ಮ ಪುನೀತ್ ಸಿನಿಮಾ ನೋಡೋಕ್ಕೆ ಫ್ಯಾಮಿಲಿ ಹೆಂಗೆ ಕುತ್ಕೊಂಡು ನೋಡೋರು. ಆಮೇಲೆ ಯಶು ಅಷ್ಟೇ, ಆ ಥರ ಸಿನಿಮಾ ಯಾವುದೂ ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ. ಕೆಲವು ಮಾಡ್ದೆ, ರೌಡಿಸಮ್ ಸಿನಿಮಾ ಎಲ್ಲ ನಾನು ಬೈತಾ ಇದ್ದೆ ನನಗೆ. ಬಟ್ ಮಾಸ್ ಎಲ್ಲ ಮಾಡ್ತಾ ಇದ್ದ. ಹಂಗೆ ಮುಂದೆ ನಾವು ಫ್ಯಾಮಿಲಿ ಆಡಿಯನ್ಸಿಗೆ ಅಣ್ಣವ್ರ ಸಿನಿಮಾ ಥರ ಮಾಡೋಣ ಅಂತಿದೆ. ನೋಡೋಣ, ಅದು ಹೇಳ್ಬಾರ್ದು, ಮಾಡಿದ ಮೇಲೆ ನೋಡಿ.